ನಮಸ್ಕಾರ ಸ್ನೇಹಿತರೆ. ಶಿವರಾಜ್ ಕುಮಾರ್ ಶಿಲ್ಪಾ ಜೋಡಿಯ ಜನುಮದ ಜೋಡಿ ಚಿತ್ರವು ಬಾಕ್ಸ್ ಆಫೀಸ್ ಕಲೆಕ್ಷನ್ ದೃಷ್ಟಿಯಿಂದ ಮಾತ್ರವಲ್ಲ, ಇದು ಮ್ಯೂಸಿಕಲ್ ಹಿಟ್ ಸಿನಿಮಾ ಕೂಡ. ಈ ಚಿತ್ರದ ಹಾಡುಗಳು ತುಂಬಾ ಜನಪ್ರಿಯ ಆಗಿದ್ದವು. ಜನುಮದ ಜೋಡಿ ಶಿವರಾಜ್ ಕುಮಾರ್ ಅವರ ಬ್ಲಾಕ್ ಬಸ್ಟರ್ ಚಿತ್ರ. ಅದರಲ್ಲಿ ಶಿವಣ್ಣನಿಗೆ ಜೋಡಿಯಾಗಿ ನಟಿ ಶಿಲ್ಪಾ ನಟಿಸಿದ್ದಾರೆ. ಕೆಲವರಿಗೆ ಶಿಲ್ಪಾ ಅಂದ್ರೆ ಗೊತ್ತಾಗ್ಲಿಕ್ಕಿಲ್ಲ, ಆದ್ರೆ ಕನಕ ಅಂದ್ರೆ ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ಶಿಲ್ಪಾರ ಕನಕ ಪಾತ್ರ ಫೇಮಸ್ ಆಗಿತ್ತು. ಹೌದು, ಜನುಮದ ಜೋಡಿಯ ಕನಕ ಪಾತ್ರದಲ್ಲಿ ಅಕ್ಷರಶಃ ಜೀವಿಸಿದಂತೆ ನಟಿಸಿದ್ದಾರೆ ಈ ಶಿಲ್ಪ. ಆ ಬಳಿಕ ಕೂಡ ಅವರು ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಮುಂಗಾರಿನ ಮಿಂಚು, ಧರ್ಮದೇವತೆ, ಭೂಮಿ ತಾಯಿಯ ಚೊಚ್ಚಲು ಮಗು, ಹೀಗೆ ಸಾಲು ಸಾಲು ಚಿತ್ರಗಳು ಕನ್ನಡದಲ್ಲಿ ಪಾಂಡವ ನಟಿ ಶಿಲ್ಪಾರ ಕೊನೆಯ ಚಿತ್ರ. ಅಂತಹ ಖ್ಯಾತ ನಟಿ ಶಿಲ್ಪಾ ಈಗೇನ್ ಮಾಡ್ತಿದ್ದಾರೆ? ಬಹಳಷ್ಟು ಸಿನಿಮಾ ಪ್ರೇಮಿಗಳಿಗೆ ಈ ಕುತೂಹಲ ಸಹಜ. ಶಿಲ್ಪಾ ಅವರು 2004ರಲ್ಲಿ ಕನ್ನಡದಲ್ಲಿ ಪಾಂಡವ ಸಿನಿಮಾದಲ್ಲಿ ನಟಿಸಿದ್ದೇ ಲಾಸ್ಟ್. ಆ ಬಳಿಕ ಅವರು ಮಲಯಾಳಂನ ನಿರ್ಮಾಪಕ ಎಂ ರಂಜಿತ್ ಅವರನ್ನ ವಿವಾಹವಾದರು. ಧಾರಾವಾಹಿ ಹಾಗೂ ದೂರದರ್ಶನದಲ್ಲಿ ಸಹ ನಟಿಸುತ್ತಿದ್ದರು ಈ ಶಿಲ್ಪ. ಬಳಿಕ ಸ್ವಯಂ ನಿರ್ಮಾಣ ಸಂಸ್ಥೆಯ ಮೂಲಕ ಮಲಯಾಳಂ ಸಿನಿಮಾ ನಿರ್ಮಾಣವನ್ನ ಸಹ ಮಾಡಿದ್ದಾರೆ. ಕೇರಳದಲ್ಲಿ ಸೆಟ್ಲ್ ಆಗಿದ್ದಾರೆ. ಆದ್ರೆ ಸಿನಿಮಾ ನಿರ್ಮಾಣ ಶಿಲ್ಪಾರ ಪ್ರೊಡಕ್ಷನ್ ಹೌಸ್ಗೆ ಸಿಕ್ಕಾಪಟ್ಟೆ ನಷ್ಟ ತಂದಿಟ್ಟಿತ್ತು. ಬಳಿಕ ಅವರು ಸಿನಿಮಾ ಬದಲು ಸೀರಿಯಲ್ ನಿರ್ಮಾಣಕ್ಕೆ ಇಳಿದರು. ಅದು ಶಿಲ್ಪಾ ರಂಜಿತ್ ಜೋಡಿಯ ಕೈ ಹಿಡಿಯಿತು. ಈ ಜೋಡಿಯ ನಿರ್ಮಾಣ ಸಂಸ್ಥೆ ಹೆಸರು ಅವಂತಿಕಾ ಕ್ರಿಯೇಷನ್ಸ್. ಇದು ಅವರಿಬ್ಬರ ಮಗಳ ಹೆಸರು. ಗಂಡ ನಿರ್ದೇಶನದಲ್ಲಿ ಬ್ಯುಸಿಯಾಗಿದ್ದಾಗ ಹೆಂಡತಿ ಶಿಲ್ಪಾ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಲಯಾಳಂನ 2 ಸೀರಿಯಲ್ಗಳು ಅವರ ಕೈ ಹಿಡಿಯಿತು. ಹೀಗೆ ಮೊದಲು ನಟಿಯಾಗಿದ್ದ ಶಿಲ್ಪಾ ಈಗ ನಿರ್ಮಾಪಕಿಯಾಗಿದ್ದಾರೆ. ಶಿವರಾಜ್ ಕುಮಾರ್ ಶಿಲ್ಪಾ ಜೋಡಿಯ ಜನುಮದ ಜೋಡಿ ಚಿತ್ರವು ಬಾಕ್ಸ್ ಆಫೀಸ್ ಕಲೆಕ್ಷನ್ ದೃಷ್ಟಿಯಿಂದ ಮಾತ್ರ ಸೂಪರ್ ಹಿಟ್ ಚಿತ್ರವಲ್ಲ, ಇದು ಮ್ಯೂಸಿಕಲ್ ಹಿಟ್ ಸಿನಿಮಾ ಕೂಡ. ಈ ಚಿತ್ರದ ಹಾಡುಗಳು ತುಂಬಾ ಜನಪ್ರಿಯ ಆಗಿದ್ವು. ಈಗಲೂ ಕೂಡ ಕನ್ನಡ ಸಿನಿ ಪ್ರೇಮಿಗಳು ಈ ಚಿತ್ರದ ಹಾಡುಗಳನ್ನ ನೆನಪು ಮಾಡಿಕೊಳ್ಳುತ್ತಾರೆ. ಈ ಚಿತ್ರದಲ್ಲಿ ನಟಿ ಪವಿತ್ರ ಲೋಕೇಶ್ ಅವರು ಇದೇ ಶಿಲ್ಪಾರ ಸ್ನೇಹಿತೆ ಪಾತ್ರದಲ್ಲಿ ನಟಿಸಿದ್ದಾರೆ. ಅಂದಹಾಗೆ ಈ ಚಿತ್ರವು 1996ರಲ್ಲಿ ತೆರೆಗೆ ಬಂದಿತ್ತು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.